ಇವತ್ತಿನ ಕಾರ್ಯಕ್ರಮದಲ್ಲಿ ಹಳದಿ ಬಣ್ಣ ಹಾಗೆ ಕೆಂಪು ಬಣ್ಣದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಯಾರು ಬಳಸಬೇಕು, ಯಾವಾಗ ಬಳಸಬೇಕು, ಯಾವಾಗ ಬಳಸಬಾರ್ದು, ಯಾವ ದಿನ ಬಳಸಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸಧರ್ಮೃತ ಭಜತಾಂ ಕಲ್ಪವೃಕ್ಷಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ನಮಸ್ತೆ. ಅರಿವುಷಣದ ಗುರುಭೂಷಣದ ವಾಗ್ದೇವಿ ಸರಸ್ವತಿ ಕೊಡಸಣದ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿದವ್ರಿಗೆ ಗೊತ್ತು. ಸಿ ಪ್ರಕಾನಂದ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರನ ಮಾಡ್ತಾ ಹಳದಿ ಮತ್ತು ಯೆಲ್ಲೋ ಕಲರ್ ಬಣ್ಣದ ಬಗ್ಗೆ ಸಾಕಷ್ಟು ಮಾತಾಡ್ತಾಯಿದೆ. ಭಾಳ ಅದ್ಭುತವಾದ ಬಣ್ಣ ಹಳದಿ ಮತ್ತು ಯೆಲ್ಲೋ ಎರಡು ಕೂಡ ಅದ್ಭುತವಾದ ಬಣ್ಣ. ಹಳದಿ ಬಂದು ಭಾಳ ವಿಶೇಷ ಗುರುಗ್ರಹದ ಸಂಕೇತ. ಹಾಗಾಗಿಯೇ ನೀವು ತುಂಬ ಜನ ನೋಡಿರ್ಬೋದು, ತುಂಬ VIP ತುಂಬ ದೊಡ್ಡ ದೊಡ್ಡ ಕಂಪ್ನಿಲ್ಲ ಇದನ್ನು ನಡೆಸ್ತಾ ಹೋಗ್ತಾರೆ. ಅದೇ ಥರ ರೆಡ್ ನೀವು ಶೆಲ್ ಪೆಟ್ರೋಲ್ ಬಂಕ್ ನೋಡಿರ್ಬೋದು, ಮ್ಯಾಗಿ ನೋಡ್ಬೋದು, ಅದೇ ಥರ KFC ಚಿಕನ್ ನೋಡಿರ್ಬೋದು. ಇದೆಲ್ಲ ಈ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡ್ತಾ ಹೋಗ್ತಾರೆ. ಅದೇ ಥರ ಸಾಧಕರು ಇದು ಮತ್ತು ಭಾಳ ಸಾಧಕರು ಸನ್ಯಾಸಿಗಳು ಮತ್ತು ಜಪಾನು ಮತ್ತು ನೀವು ನೋಡಿರ್ಬೋದು ಪಾಂಡಿಚೇರಿ ಎಲ್ಲ ಹೋದರೆ ರೋಡ್ ಯೆಲ್ಲೋ ಕಲರ್ ಇರುತ್ತೆ. ರೋಡ್ ನಾನು ನೋಡಿದ್ದೀನಿ 100% ಯೆಲ್ಲೋ ಕಲರು ರೆಡ್ ಕಲರ್ ಬಣ್ಣ ಭಾಳ ವಿಶೇಷ. ತಮಿಳ್ ವಿಜಯ್ ಕೂಡ ಇದನ್ನು ಬಣ್ಣವನ್ನು ಅವರ ಚಿಹ್ನೆ ಬಣ್ಣವನ್ನು ಯೂಸ್ ಮಾಡ್ತಾಯಿದ್ದಾರೆ. ಅದೇ ಥರ ಅವ್ರು ಹುಟ್ಟಿರೋದು ಭಾಳ ವಿಶೇಷವಾಗಿ ಅವ್ರು ಹುಟ್ಟೋದು 22ನೇ ತಾರೀಕು. ಆ 22ಕ್ಕೆ ಈ ರೆಡ್ ಕಲರ್ ಸ್ವಲ್ಪ ಹಾಕಿ ಬರಲ್ಲ. ಹಾಗಾಗಿಯೇ ಒಂದು ಸ್ವಲ್ಪ ಒಂದು ಡೆತ್ತು ಸಾವು ಆಗಿದ್ದೆಲ್ಲ 100% ಅದರಿಂದ ಆಗುತ್ತೆ. ಹಾಗಾಗಿ ಯೆಲ್ಲೋ ಮತ್ತು ಭಾಳ ವೈಬ್ರೇಷನ್. ಯೆಲ್ಲೋ ಮತ್ತು ರೆಡ್ಡು ತುಂಬ ಅದ್ಭುತವಾದ ಬಣ್ಣ. ಆಗಲಿ ಬಿಡಲಿ ಬಣ್ಣ ಅದ್ಭುತವಾದ ಬಣ್ಣ ಆಗುತ್ತೆ. ಹಾಗಾಗಿಯೇ ಚೆನ್ನೈನ ನಂಬರ್ಸ್ ಕೂಡ ಯೆಲ್ಲೋ ಕಲರ್ ಆಗಿಬರುತ್ತೆ. ಚೆನ್ನೈ ಅಂದರೆ ಸೂರ್ಯನ ಸಂಕೇತ ಬರುತ್ತೆ, ಹಾಗಾಗಿ ಚೆನ್ನಾಗಾಗುತ್ತೆ. ಆದರೆ ಧೋನಿಗೆ ಅವಾಗ ಯೆಲ್ಲೋ ಕಲರ್ ಆಗಿ ಬರಲ್ಲ, ಯಾಕಂದರೆ ಅವ್ರು ಒಂದು ಸರಿ ಬ್ಯಾನ್ ಆಗ್ತಾರೆ ಯೆಲ್ಲೋ ಕಲರು. ಅದೇ ಥರ ಟೀಮ್ ಕೂಡ ಇವಾಗ ನೋಡಿ ಧೋನಿ ಇಲ್ಲ, ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಇದು ತುಂಬ ಮಿರಾಕಲ್ ಆಗುತ್ತೆ. ಹಾಗಾಗಿಯೇ ರೆಡ್ ಕಲರ್ ಬಣ್ಣವನ್ನು ಯಾರೆಲ್ಲ ಬಳಸ್ಬೋದು ಅಂದರೆ ಮೊದಲಿಗೆ ರೆಡ್ ಕಲರ್ ಬಣ್ಣವನ್ನು 2/11/2029ನೇ ತಾರೀಕುವರೆಗೆ ಈ ಬಣ್ಣ ಆಗಿ ಬರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅದನ್ನು ಮುಟ್ಟಕ್ಕೆ ಹೋಗ್ಬೇಡಿ. ಅದೇ ರೀತಿಯಲ್ಲಿ ರೆಡ್ ಮತ್ತು ಯೆಲ್ಲೋ ಎರಡೂ ಕೂಡ ತುಂಬ ಚೆನ್ನಾಗಿ ಆಗಿಬರೋದು. ತುಂಬ ಬ್ಯೂಟಿಫುಲ್ ಆದಂಥ ಬಣ್ಣ ಯೆಲ್ಲೋ ಮತ್ತು ರೆಡ್ಡು. ನೋಡಿ ಇಲ್ಲಿ ದೇವೇಗೌಡರು 18ನೇ ತಾರೀಕು ಕೊಟ್ಟಿರ್ತಾರೆ. ಯೆಲ್ಲೋ ಮತ್ತು ರೆಡ್ ಎರಡೂ ಕೂಡ ಚೆನ್ನಾಗಿ ಆಗಿಬರುತ್ತೆ. ಅವ್ರ ದೇಶದ ಪ್ರೈಮ್ ಮಿನಿಸ್ಟರ್ ಕೂಡ ಆಗಿಬಿಡ್ತಾರೆ 100%. ನೀವು ಬರೆದಿಟ್ಕೋಬೋದು. ತುಂಬ ಸಕಲ ಸಂಪತ್ತು ಐಶ್ವರ್ಯ ಅಂತ ಅಂದ್ಕೊಡ್ತಾರೆ. ಅದೇ ಥರ ಸಿದ್ದರಾಮಯ್ಯವರು 12ನೇ ತಾರೀಕು ಯೆಲ್ಲೋ ಮತ್ತು ರೆಡ್ ಎರಡೂ ಕೂಡ ತುಂಬ ಚೆನ್ನಾಗಿ ಆಗಿಬರುತ್ತೆ 100%. ಹಾಗಾಗಿಯೇ 2 ಬಾರಿ ಹೈಯೆಸ್ಟ್ CM ಆದಂಥ ಪದವಿ ಆಗುತ್ತೆ. ಅದೇ ಥರ 15ನೇ ತಾರೀಕು ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. 15ನೇ ತಾರೀಕಲ್ಲಿ ಹುಟ್ಟಿದಂಥವ್ರು ಆ ಪ್ಲಾಗ್ ವೈಬ್ರೇಷನ್. ಅದೇ ಥರ DK ಶಿವಕುಮಾರ್ ಸ್ವಲ್ಪ ಯಾವಾಗಲೂ ಕೂಡ ಜರ್ಕ್ ಹೊಡಿತಾ ಹೋಯ್ತೈತೆ ಅವ್ರಿಗೆ 100%. 15ಅವ್ರಿಗೆ ಯೆಲ್ಲೋ ಕಲರ್ ಬಣ್ಣ ತುಂಬ ಅಷ್ಟೊಂದು ಆಗಿ ಬರಲ್ಲ. ಯೆಲ್ಲೋ ಬಣ್ಣ ಅಷ್ಟೊಂದು ಆಗಿ ಬರೋದಲ್ಲ, ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಅದೇ ಥರ ಯಾವಾಗಲೂ ಈ 3 ನಂಬರ್ಸ್ವರೆಗೆ ಮಿರಾಕಲ್ ಬಣ್ಣ ಮೀಡಿಯಮ್ ಸಕ್ಸಸ್ಸನ್ನು ತಂದು ಕೊಡುತ್ತೆ. ಭಾಳ ಮಿರಾಕಲ್ ಬಣ್ಣ ತಂದು ಕೊಡೋದ್ರಿಂದ ನೀವು ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಹಾಗಾಗಿ ಈ ಬಣ್ಣ 3ನೇ ತಾರೀಕವರು ಯಾರೆಲ್ಲ ಹುಟ್ಟಿದ್ದೀರಾ, 3ನೇ ತಾರೀಕಲ್ಲಿ ಹುಟ್ಟಿದಂಥವ್ರಿಗೆ ಎಲ್ಲೋ ಈ ಬಣ್ಣ ಚೆನ್ನಾಗಿ ಬರ್ತದೆ. 6, 15, 24ನೇ ತಾರೀಕು 50-50 ಇರುತ್ತದೆ. ತುಂಬ ಹುಷಾರಾಗಿ ಆ್ಯಡ್ ಮಾಡಿದಾಗ ತುಂಬ ಮಿರಾಕಲ್. ಹಾಗಾಗಿಯೇ ಈ ರವಿಚಂದ್ರನ್ ಕೂಡ ನೋಡಿ, ಅವರು ಮಲ್ಲ ಪಿಕ್ಚರ್ ಆಡಿದ್ದಾರೆ, ಒಂದು ಕನ್ನಡ ಸಾಂಗ್ಸ್ನ ಆಡ್ತಾರೆ, ಅದರಲ್ಲಿ ಬಾವುಟೆಡ್ ಆಡ್ತಾರೆ. ಹಾಗಾಗಿ ಇವು ಎಲ್ಲ ತುಂಬ ಲಕ್ಕನ್ನು ಕೊಡ್ತಾರೆ. ಅವರು 30ನೇ ತಾರೀಕು ಕೊಟ್ಟಿದ್ದಾರೆ, ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಈ ಬಣ್ಣನೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಅದೇ ಥರ ಯೆಲ್ಲೋ ಆ್ಯಂಡ್ ರೆಡ್ ಭಾಳ ವಿಶೇಷವಾಗಿ ಇವರು 1ನೇ ತಾರೀಕುವರೆಗೆ 1-10-19ನೇ ತಾರೀಕುವರೆಗೆ 3-12-29ನೇ ತಾರೀಕುವರೆಗೆ ತುಂಬ ಚೆನ್ನಾಗಾಗುತ್ತೆ. ಅದೇ ಥರ 9-18-27 ಆಗುತ್ತೆ. 4-13-22 ತುಂಬ ಸಖತ್ತಾಗಿ ಬರುತ್ತೆ. ಅವಾಯ್ಡ್ ಮಾಡಬೇಕಾದ್ರೆ ಒಂದು ಸ್ವಲ್ಪ 50-50 ನಿಮ್ಗೆ ಹೇಳಿದ್ವಿ. ನೆಕ್ಸ್ಟು ಕೂಡ ಈ ಬಣ್ಣವನ್ನು ಯೂಸ್ ಮಾಡಿ ಎನರ್ಜಿ ಪಡ್ಕೊಳ್ಳಿ. ಒಂದು 50-50 ಇದ್ದಾಗ ಡಬಲ್ ನಂಬರ್ ಇದ್ದಾಗ ಸಖತ್ ಲಕ್ ಕೊಡುತ್ತೆ. ಇವಾಗ ಮೊದಲಿಗೆ ಯಾರು ಕರೆ ಇದ್ದಾರೆ ನೋಡೋಣ. 100% ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ವಿನೋದ ಅಂತ, ಹಾಸನಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ 23/11. ಓಕೆ, 1973. 23/11/73. ಓಕೆ, ಹುಟ್ಟಿದ ಸಮಯ ಬೆಳಿಗ್ಗೆ 7:34. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಏನು ಪ್ರಶ್ನೆ ಇದೆ? ಏನು ಮಾಡ್ತಾರೆ ಅವರು ರೈತರು ಗುರುಜಿ. ಸುಮಾರು ದಿನದಿಂದ ಕಾಲ್ ಮಾಡ್ತೀವಿ, ಕನೆಕ್ಟ್ ಆಯ್ತು ಸ್ವಾಮೀಜಿ ಕಾಲ್. ಓಕೆ, ಕೊಡಿ ಡೇಟ್ ಆಫ್ ಬರ್ತ್ ಅವ್ರದ್ದು. ನ್ಯೂಮರಾಲಜಿ ಬೇಕಾ, ಅಸ್ಟ್ರಾಲಜಿ ಬೇಕಾ? ಏನು ಹೇಳಿ ಗುರುಜಿ? ಕೊಡಿ ಡೇಟ್ ಆಫ್ ಬರ್ತ್ ಕೊಡಿ. 23/11. 23/11. 1973. 73. ಟೈಮಿಂಗ್ಸು ಬೆಳಿಗ್ಗೆ 7:34. 7:34. 34 ಬೆಳಿಗ್ಗೆ. ಏನು ಪ್ರಶ್ನೆ ಮೇಡಮ್ ಅವರೇ?
ಅದೇ ಎಲ್ಲ ಜಾತಕ ಹೇಗಿದೆ ಅಂತ ಕೇಳ್ಬೇಕಿತ್ತು ಸ್ವಾಮಿ ಒಂದ್ ಸ್ವಲ್ಪ. ಓಕೆ, ಜಾತಕ ಏನೋ ತುಂಬ ಚೆನ್ನಾಗಿದೆ 100%. ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರು ಹೆಲ್ತ್ ಪ್ರಾಬ್ಲಮ್ ಬಂದಿಲ್ವಾ? ಹೆಲ್ತ್ ಅಂದ್ರೆ ಅವ್ರ ಅಮ್ಮಂಗೆ ಏಜ್ ಆಗಿದೆ ಅವರಿಗೆ. ತಂದೆಗೆ ಏನಾಗಿತ್ತು? ತಂದೆ ತೀರೋಗಿದ್ದಾರೆ. ಅದು ಏನಾಗಿ ಹೆಲ್ತ್ ಹೆಚ್ಚು ಕಮ್ಮಿ ಆಗ್ಯಾ? ಹೆಲ್ತ್ ಅವರಿಗೆ ಸ್ವಲ್ಪ ಲಾಸ್ಟ್ ಸ್ಟೇಜ್ ಅಲ್ಲಿ ವಯಸ್ಸಾಗಿತ್ತು, ಏಜ್ ಆಗಿತ್ತು. ಕ್ಯಾನ್ಸರ್ ಈ ಥರ ಕಿಡ್ನಿ ಎಲ್ಲ ಅಟ್ಯಾಕ್ ಮಾಡೋಕೆ ಶನಿಕೇತು ಒಟ್ಟಿಗೆ ಇದ್ರೆ, ಹಾ ಹಾಗಾಗಿ ತುಲಾರಾಶಿಗೆ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಇವಾಗ ಟೈಮ್ ಬ್ಯಾಡು, ಜಾತಕ ಚೆನ್ನಾಗಿದೆ. ತುಲಾರಾಶಿಗೆ ಟೈಮ್ ಚೆನ್ನಾಗಿಲ್ಲ, ಸ್ವಾತಿ ನಕ್ಷತ್ರ ಅಲ್ವಾ? ಹ್ಮ್ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ತುಂಬ ಬ್ಯಾಡ್ ಟೈಮಲ್ಲಿದ್ದಾರೆ. ಆದರೆ ಸ್ವಾತಿ ನಕ್ಷತ್ರಕ್ಕೆ ಟೈಮ್ ಚೆನ್ನಾಗಿಲ್ಲ, ಅದರಿಂದ ತುಂಬ ಹುಷಾರಾಗಿರ್ಬೇಕು. ಬುಧ ದಶೆ ನಡೀತೈತೆ. ಬುಧ ದಶೆಯಲ್ಲಿ ಅವ್ರಿಗೆ ನಡೀತಿರೋ ದಶೆ ಬಂದು ಗುರುಭಕ್ತಿ ತುಂಬ ಚೆನ್ನಾಗಿದೆ. ಗುರುಭಕ್ತಿ ಬುಧ ದಶೆ ಗುರುಭಕ್ತಿ ಚೆನ್ನಾಗಿರುತ್ತೆ. ಆದರೂ ಕೂಡ ಬಿ ಪಿ ಬಂದಿಲ್ಲ ತಾನೇ? ಇಲ್ಲ ಇಲ್ಲ. ಒಳ್ಳೇದಾಯ್ತು, ಹಳ್ಳಿಲಿ ಹುಟ್ಟೋದ್ರಿಂದ ಅವೆಲ್ಲ ಬಂದಿರಲ್ಲ. ರೈತರಾ? ಹೌದು. ಹಾಗಾಗಿ ಸೂಪರ್ ಜಾತಕ, ಅದ್ಭುತವಾದ ಜಾತಕ ಆಗುತ್ತೆ. ಟೈಮ್ ಮಾತ್ರ ಚೆನ್ನಾಗಿಲ್ಲ, ಮೀಡಿಯಂ ಜಾತಕ. ಆರೋಗ್ಯ ಒಳ್ಳೆದ. ಹೇಗಿದೆ ಸ್ವಾಮಿ? ಆರೋಗ್ಯನ ಯಾವಾಗಲೂ ನೋಡ್ಕೋಬೇಕು ಮೇಡಮ್. ಶನಿಕೇತು ಒಟ್ಟಿಗೆ ಇದ್ದಾರೆ, ಶುಕ್ರ ರಾಹು, ಅದನ್ನ ವೆರಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೋಬೇಕು. ಶನಿಕೇತು ಒಟ್ಟಿಗೆ ಅಷ್ಟಮದಲ್ಲಿ ಇರಬಾರ್ದು, ಆರೋಗ್ಯ ಹಾಳು ಮಾಡುತ್ತೆ. ಲಗ್ನದಲ್ಲಿ ಸೂರ್ಯ ಇದ್ದಾನೆ, ಬಹಳ ವಿಶೇಷವಾಗಿ ಅದು ತುಂಬ ಪಾಸಿಟಿವ್ ಜಾಸ್ತಿ ಇರುತ್ತೆ. ಶನಿಕೇತುಗೆ ಶನಿ ಶಾಂತಿ ಮಾಡಿಸ್ಕೊಳ್ಳಿ, ಆರೋಗ್ಯ ನೋಡ್ಕೊಳಕ್ಕೆ ಹೇಳಿ, ತುಂಬ ಒಳ್ಳೆಯದಾಗಲಿ ಆರೋಗ್ಯ. ಇನ್ನೂ 73ನೇ ಇಸ್ಪಿ ಅಲ್ವಾ? ಹಲೋ, ಹಲೋ. 73 50 ವರ್ಷನಾ? ಹಾ ಹೌದು, 52 53. ಒಳ್ಳೇದು. ಶನಿ ನನ್ನ ಒಂದು ಪ್ರಕಾರ ಅದ್ಭುತವಾದ ಜಾತಕ. ಆರೋಗ್ಯ ಕೈ ಕೊಟ್ಟರೆ ಹಾಸ್ಪಿಟ್ಲಲ್ಲೇ ಇರುತ್ತೆ. ಹಾಸ್ಪಿಟ್ಲ್ ಒಂಚೂರು ಹುಷಾರಾಗಿ ಆರೋಗ್ಯ ನೋಡ್ಕೊಳಕ್ಕೆ ಒಳ್ಳೇದಾಗಲಿ. ಓಕೆ, ಧನ್ಯವಾದ ಮೇಡಮ್.